ಚಿತ್ರದುರ್ಗದ ಜೋಗಿಮಟ್ಟಿ ಅಭಯಾರಣ್ಯದಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಕಾಣಿಸಿಕೊಂಡಿದೆ. ನೂರಾರು ಎಕರೆ ಅರಣ್ಯ ಪ್ರದೇಶದಲ್ಲಿ ಬೆಂಕಿಯಿಂದ ದುರಂತ ಸಂಭವಿಸಿರುವಂಥದ್ದು. ಸದ್ಯ ಅವಘಡದಿಂದ ಲಕ್ಷಾಂತರ ಜೀವ ವೈವಿಧ್ಯ ಸರ್ವನಾಶವಾಗಿದ್ದು, ಕಿಡಿಗೇಡಿಗಳ ಕೃತ್ಯದಿಂದ ಅಭಯಾರಣ್ಯ ಹೊತ್ತಿ ಉರಿದಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಸಾವಿರಾರು ಗಿಡ ಮರಗಳ ನಾಶ ಹಾಗೂ ಕಾಡು ಪ್ರಾಣಿಗಳು ಸಾವನ್ನಪ್ಪಿವೆ. ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಕೂಡ ಜರುಗಿರುವಂಥದ್ದು. ನೂರಾರು ಎಕರೆ ಅರಣ್ಯ ಪ್ರದೇಶದಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿಯ ದುರಂತ ಸಂಭವಿಸಿದ್ರೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೆ ಸಾವಿರಾರು ಗಿಡ ಮರಗಳು ನಾಶಗೊಂಡಿದ್ದು, ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವೇ ಪಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇನ್ನು ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗದ ಜೋಗಿಮಟ್ಟಿ ಅಭಯಾರಣ್ಯದಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ಇದು. ಮಾಹಿತಿ ಪ್ರಕಾರ ಕಿಡಿಗೇಡಿಗಳ ಕೃತ್ಯದಿಂದ ಈ ಒಂದು ಬೆಂಕಿ ಕಾಣಿಸಿಕೊಂಡಿದೆ, ಅಂದ್ರೆ ಹೊತ್ತಿ ಉರಿದಿದೆ ಅಭಯಾರಣ್ಯ ಅಂತ ಹೇಳಲಾಗ್ತಾ ಇರುವಂತದ್ದು. ಸಾವಿರಾರು ಹೆಕ್ಟೇರ್ ಇರುವಂಥ ಈ ಜಾಗದಲ್ಲಿ ನೂರಾರು ಎಕರೆಯಷ್ಟು ಅಗ್ನಿ ದುರಂತಕ್ಕಾಗಿರೋದು. ಅಗ್ನಿಯ ಕೆನ್ನಾಲಿಗೆ ಯಾವ ಮಟ್ಟಕ್ಕೆ ಇದೆ ಅಂತಂದರೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅದು ಹತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಅಂಥದ ಒಂದು ದುರಂತ ಚಿತ್ರದುರ್ಗ ನಗರ ನಡೆದಂಥದ್ದು. ಈ ದುರಂತವನ್ನು ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ವೇದಿಕೆ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದೆ. ಚಿತ್ರದುರ್ಗ ನಗರದ ವ್ಯಾಪ್ತಿಗೆ ಒಳಗೊಂಡಿರುವಂಥ ಜೋಗಿಮಟ್ಟಿ ಅರಣ್ಯಧಾಮದಲ್ಲಿ ಅಗ್ನಿ ಅವಘಡ ಆಗಿರೋಂಥದ್ದು. ಈ ಅಗ್ನಿ ಅವಘಡದಿಂದ ಧಗಧಗ ಅಂತ ಒತ್ತಿ ಉರಿತಿರುವಂಥ ಚಿತ್ರವನ್ನು ನೀವು ನೋಡಬಹುದು. ಸೊ ಇದು ಒಂದು ಚಿತ್ರದುರ್ಗ ನಗರದಲ್ಲಿರುವಂಥ ವಿಂಡ್ ಪವರ್ ಪಕ್ಕದಲ್ಲೇ ಒತ್ತಿಕೊಂಡು ಉರಿತಿರೋಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಇಡೀ ಗುಡ್ಡಕ್ಕೆ ಬೆಂಕಿ ಹತ್ಕೊಂಡ್ರಂತ ನೀವು ಸ್ಪಷ್ಟ ಕಾಣುತ್ತೆ. ಹಾಗಾಗಿ